ಸ್ನೇಹಿತರೆ, ಇವತ್ತು ನಾವು ಗೂಗಲ್ ಮ್ಯಾಪ್ಸ್ನಲ್ಲಿ ಯಾವ ರೀತಿ ನಾವು ಆಕ್ಟಿವಿಟಿ ಹಿಸ್ಟ್ರಿನ ಯಾವ ರೀತಿ ಡಿಲೀಟ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಗೂಗಲ್ ಮ್ಯಾಪ್ಸ್ನಲ್ಲಿ ನಾವು ಏನೇನು ಆಕ್ಟಿವಿಟಿ ಮಾಡಿರ್ತೀವಿ ಎಲ್ಲವೂ ಕೂಡ ಅಲ್ಲಿ ಹಿಸ್ಟ್ರಿ ಸೇವ್ ಆಗಿರುತ್ತೆ. ಅಂದರೆ ನಾವು ಏನೇನು ಸರ್ಚ್ ಮಾಡಿದ್ವಿ ಅಥವಾ ಏನಾದರೂ ಒಂದು ಡೈರೆಕ್ಷನ್ ನೋಡಿರ್ತೀವಿ, ಯಾವುದಾದ್ರೂ ಒಂದು ಸ್ಥಳದ ಡೈರೆಕ್ಷನ್ ನೋಡಿದೀವಿ ಅನ್ಕೊಳ್ಳಿ, ಯಾವುದಾದ್ರೂ ಒಂದು ಸ್ಥಳನ ವಿಸಿಟ್ ಮಾಡಿಬಿಟ್ಟು ಅದರ ಒಂದು ಪ್ರೊಫೈಲ್ನ ಚೆಕ್ ಮಾಡಿದೀವಿ ಅನ್ಕೊಳ್ಳಿ, ಎಲ್ಲವೂ ಕೂಡ ಒಂದು ಆಕ್ಟಿವಿಟಿ ರೀತಿಯಲ್ಲಿ ಒಂದು ಹಿಸ್ಟ್ರಿಯಲ್ಲಿ ಸೇವ್ ಆಗಿರುತ್ತೆ. ಆ ಒಂದು ಆಕ್ಟಿವಿಟಿ ಹಿಸ್ಟ್ರಿನ ನಾವು ಯಾವ ರೀತಿ ರಿಮೂವ್ ಮಾಡಬಹುದು ಅಥವಾ ಡಿಲೀಟ್ ಮಾಡಬಹುದು ಅಂತ ಚರ್ಚೆ ಮಾಡೋಣ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಹಾಗೆ ಈ ವಿಡಿಯೋ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಅಂದರೆ ಅಲ್ಲಿ ನಮ್ಮ ಒಂದು ಪೇಜ್ಗೆ ಲೈಕ್ ಹಾಗೂ ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ಮೊದಲು ಗೂಗಲ್ ಮ್ಯಾಪ್ಸ್ ಆ್ಯಪ್ನ ಓಪನ್ ಮಾಡ್ತೀನಿ, ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಆಕ್ಟಿವಿಟಿ ಹಿಸ್ಟ್ರಿ ಎಲ್ಲಿರುತ್ತೆ, ಅದನ್ನು ಯಾವ ರೀತಿ ನಾವು ರಿಮೂವ್ ಮಾಡ್ಬೋದು ಅಂತ ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಇಲ್ಲಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೂಗಲ್ ಮ್ಯಾಪ್ಸ್ನಲ್ಲಿ. ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಯ್ಕೆ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಿ ಕ್ಲಿಕ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಈ ರೀತಿ ಒಂದು ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ, ಮಾಡಿಬಿಟ್ಟು ಮ್ಯಾಪ್ಸ್ ಹಿಸ್ಟ್ರಿ ಅಂತ ಒಂದು ಆಪ್ಷನ್ ಇದೆ. ಮ್ಯಾಪ್ಸ್ ಹಿಸ್ಟ್ರಿ ಅಂತ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಇಲ್ಲಿ ನೋಡ್ಬೋದು ಮ್ಯಾಪ್ಸ್ ಆಕ್ಟಿವಿಟಿ ಅಂತ ಒಂದು ಮೇಲ್ಗಡೆ ಆಪ್ಷನ್ ಬರುತ್ತೆ. ಇಲ್ಲಿ ನೋಡಿ ಏನೇನು ಆಕ್ಟಿವಿಟಿ ಆಗಿದೆ ಅಂತ ಎಲ್ಲವೂ ಕೂಡ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಯಾವ ಸಮಯಕ್ಕೆ ನಾವು ಏನೇನು ಓಪನ್ ಮಾಡಿದ್ದೀವಿ, ಏನು ಸರ್ಚ್ ಮಾಡಿದ್ದೀವಿ, ಯಾವ ಒಂದು ಸ್ಥಳನ ಒಂದು ಡೀಟೇಲ್ಸ್ನ ಚೆಕ್ ಮಾಡಿದ್ದೀವಿ, ರೇಟಿಂಗ್ಸ್ನ ಚೆಕ್ ಮಾಡಿದ್ದೀವಿ, ಏನೇನು ಮಾಡಿದ್ದೀವಿ ಎಲ್ಲವೂ ಕೂಡ ನೋಡ್ಬೋದು. ಇಲ್ಲಿ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿ ನಾವು ಈ ಒಂದು ಹಿಸ್ಟ್ರಿನ ರಿಮೂವ್ ಮಾಡಬೇಕು ಅಂದರೆ ಇಲ್ಲಿ ನೋಡಿ ಯಾವುದಾದ್ರೂ ಸ್ಥಳನ ನಾವು ಡೈರೆಕ್ಷನ್ ಚೆಕ್ ಮಾಡಿದ್ದೀವಿ ಅಂದರೆ ಅದು ಕೂಡ ಬಂದಿರುತ್ತೆ. ಇಲ್ಲಿ ನಾವು ಈ ಒಂದು ಪ್ರತಿಯೊಂದು ಯಾವ ಡೇಟ್ಗೆ ನಾವು ಯಾವ್ಯಾವ ಒಂದು ಆಕ್ಟಿವಿಟಿ ಮಾಡಿದೀವಿ ಎಲ್ಲ ಇದೆ. ಇದ್ರ ಮುಂದ್ಗಡೆ ಒಂದು ಇಂಟು ಮಾರ್ಕ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಇಲ್ಲಿ ಡಿಲೀಟ್ ಅಂತ ಕ್ಲಿಕ್ ಮಾಡ್ಕೋಬಹುದು. ಒಂದೇ ಒಂದು ಸ್ಥಳದ ಒಂದು ಅಥವಾ ಒಂದೇ ಒಂದು ನೋಟಿಫಿಕೇಶನ್ ಇಲ್ಲಿಂದ ನಾವು ತೆಗಿಬೇಕು ಅಂದರೆ ಇಲ್ಲಿಂದ ನಾವು ತೆಗಿಬೇಕು ಅಂದರೆ ಈ ರೀತಿ ನೋಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನೇರವಾಗಿ ಇಲ್ಲಿ ರಿಮೂವ್ ಆಗ್ತಾ ಹೋಗುತ್ತೆ. ಡಿಲೀಟಿಂಗ್ ನೋಡ್ಬೋದು, ಒನ್ ಐಟಮ್ ಡಿಲೀಟೆಡ್ ಅಂತ ಬಂತು. ಈ ರೀತಿ ನಾವು ಅಥವಾ ಇಲ್ಲಿ ಮೇಲ್ಗಡೆ ಡಿಲೀಟ್ ಅಂತ ಏನು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ಡಿಲೀಟ್ ಕೂಡ ಮಾಡ್ಬೋದು. ಟುಡೇ ಅಥವಾ ಕಸ್ಟಮ್ ರೇಂಜ್ ಅಂದರೆ ಯಾವುದಾದ್ರೂ ಒಂದು ಡೇಟ್ನ ರೇಂಜ್ಗೆ ನಾವು ಅಥವಾ ಆಟೋ ಡಿಲೀಟ್ನ ಸೆಟ್ ಮಾಡ್ಕೋಬೋದು, ಅಥವಾ ಡಿಲೀಟ್ ಆಲ್ ಟೈಮ್ ಅಂತ ಕ್ಲಿಕ್ ಮಾಡಿಬಿಟ್ಟು ಆಲ್ ಡಿಲೀಟ್ ಕೂಡ ಮಾಡ್ಕೋಬೋದು. ಇಲ್ಲಿ ಡಿಲೀಟ್ ಅಂತ ಕ್ಲಿಕ್ ಮಾಡಿದರೆ ಆಲ್ ಡಿಲೀಟ್ ನೀವು ಎಷ್ಟೇ ದಿನದ ಆಕ್ಟಿವಿಟಿಯಲ್ಲಿ ಸೇವ್ ಆಗಿದ್ರೂ ಕೂಡ ಆಲ್ ಡಿಲೀಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಡಿಲೀಟೇಷನ್ ಕಂಪ್ಲೀಟ್ ಅಂತ. ಈ ರೀತಿ ನಾವು ಗೂಗಲ್ ಮ್ಯಾಪ್ಸ್ನ ಒಂದು ಆಕ್ಟಿವಿಟಿನ ಡಿಲೀಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೋ ಆಕ್ಟಿವಿಟಿ ಅಂತ ಬರ್ತಾ ಇದೆ, ಅಂದರೆ ಸಂಪೂರ್ಣ ಅಂತ ಎಷ್ಟೇ ದಿನದ ಆಕ್ಟಿವಿಟಿ ಸೇವ್ ಇದ್ರೂ ಕೂಡ ಎಲ್ಲವೂ ಕೂಡ ಡಿಲೀಟ್ ಆಗಿದೆ. ಈ ರೀತಿ ನಾವು ಗೂಗಲ್ ಮ್ಯಾಪ್ಸ್ನ ಒಂದು ಆಕ್ಟಿವಿಟಿನ ಡಿಲೀಟ್ ಮಾಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ, ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.